ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಮ್ಯಾನ್ ಕನ್ನಡ ಚಾನಲ್. ವೈಭವ್ ಸೂರ್ಯವಂಶಿಯ ಅಬ್ಬರಕ್ಕೆ ಬೆರಗಾದ ಅರುಣಾಚಲ ಪ್ರದೇಶ. 14 ವರ್ಷದ ಪೋರನಿಂದ RCBಯ ದಿಗ್ಗಜ ಬ್ಯಾಟ್ಸ್ಮನ್ನ ದಾಖಲೆ ಪುಡಿ. ರೆಕಾರ್ಡ್ಗಳಿಗೆಂದಲೇ ಜನಿಸಿದಂತಹ ವೈಭವ್ ಸೂರ್ಯವಂಶಿ ಇದೀಗ ಮತ್ತೊಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಪ್ರಸ್ತುತ ಸಾಲಿನ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂದ ಬಂದ 190 ರನ್ ಏನಿದೆ ಅದು ಹಲವು ದಾಖಲೆಗಳನ್ನು ನಿರ್ಮಿಸಿದೆ ಅಂತಾನೆ ಹೇಳ್ಬೋದು. ಪ್ರಸ್ತುತ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ವೈಭವ್ ಸೂರ್ಯವಂಶಿಯವರು ಅರುಣಾಚಲ ಪ್ರದೇಶದ ಎದುರು 84 ಬಾಲ್ಗಳಲ್ಲಿ 194 ರನ್ಗಳನ್ನು ಬಾರಿಸುತ್ತಾರೆ. ಅದರಂತೆ ಅವರ ಬ್ಯಾಟಿನಿಂದ 16 ಫೋರ್ಗಳು ಹಾಗೂ 15 ಸಿಕ್ಸರ್ಗಳು ಬಂದಿರ್ತವೆ. ಇದು ಒಂದು ರೆಕಾರ್ಡ್ ಅಂತಾನೆ ಹೇಳ್ಬೋದು. ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಅತಿ ಕಡಿಮೆ ವಯಸ್ಸಿನ ದಾಂಡಿಗ ಬಾರಿಸಿದಂತಹ ಶತಕದ ಪಟ್ಟಿಯಲ್ಲಿ ಇವರು ಅಗ್ರಸ್ಥಾನಿಯಾಗಿರ್ತಾರೆ. ಓವರ್ ಆಲ್ ಇಡೀ ವರ್ಲ್ಡ್ ನಲ್ಲಿ ನೋಡೋದಾದ್ರೂ ಕೂಡ ವೈಭವ್ ಸೂರ್ಯವಂಶಿ ಅವರು ಯಂಗೆಸ್ಟ್ ಅಂತಾನೆ ಹೇಳ್ಬೋದು. ಲಿಸ್ಟ್ ಎ ಕ್ರಿಕೆಟ್ ನಲ್ಲಿ ಶತಕ ಬಾರಿಸಿದಂತಹ ಬ್ಯಾಟ್ಸ್ಮನ್ ಆಗಿರ್ತಾರೆ. ಅವರು ಕೇವಲ 36 ಎಸೆತಗಳಲ್ಲಿ ಶತಕ ಬಾರಿಸ್ತಿರ್ತಾರೆ. ಅವರ ಸ್ಟ್ರೈಕ್ ರೇಟ್ ಬಂದು 226 ಆಗಿರ್ತದೆ. 84 ಬಾಲ್ಗಳಲ್ಲಿ 190 ಹೊಡೆದಿರ್ತಾರೆ. ಸೊ ಅವರು ಕೇವಲ 36 ಬಾಲ್ಗಳಲ್ಲಿ ಶತಕ ಬಾರಿಸ್ತಾರೆ. ಸೊ ನಂತರ ಮತ್ತೆ ಅವರು 150ನ 54 ಬಾಲ್ಗಳಲ್ಲಿ ಪೂರೈಸ್ತಾರೆ. ಒಂದ್ ವೇಳೆ ವಿಕೆಟ್ ಹೋಗಿಲ್ಲ ಅಂದ್ರೆ ಗುರು ನೋಡ್ಬೇಕಿತ್ತು, 200 ಆದ್ಮೇಲೆ 300 ಕೂಡ ಬರ್ಬೋದಿತ್ತೇನೋ, ಆ ಮಟ್ಟಿಗೆ ಅವ್ರು ಬ್ಯಾಟಿಂಗ್ ಮಾಡ್ತಾ ಇದ್ರು. ಅವರ 6 ಹಿಟ್ಟಿಂಗ್ ನೋಡ್ಬೇಕಿತ್ತು. ಕ್ರಿಸ್ ಗೇಲ್, ಎಬಿ ಡಿವಿಲಿಯರ್ಸ್ ಇಬ್ರು ಒಟ್ಟಿಗೆ ಸೇರಿ ಚೆಚ್ ಹಾಕಿ ಬಿಟ್ಟಾಗ ಉಂಟು. ಆ ಟೈಪ್ಗೆ ಅವರು 6 ಬಾರಿಸ್ತಿದ್ರು. 14 ವರ್ಷದ ಹುಡುಗ ಈ ಲೆವೆಲ್ಗೆ ಸಿಕ್ಸರ್ ಬಾರಿಸ್ತಾನೆ ಅಂತ ಹೇಳಿದ್ರೆ ನೀವು 20-25ರ ಏಜ್ ನಲ್ಲಿ ಮೆಚುರಿಟಿ ಇದ್ದಾಗ ಯಾವ ತರ ಆಡ್ಬೋದಂತ ನೀವೇ ಊಹಿಸ್ಕೊಳ್ಳಿ. ಇದಾದ ನಂತರ ನೋಡೋದಾದ್ರೆ ನಮ್ಮ RCBಯ ದಿಗ್ಗಜ ಎಬಿ ಡಿವಿಲಿಯರ್ಸ್ ಅವರ ದಾಖಲೆಯು ಕೂಡ ಮುರಿದಿರ್ತಾರೆ. ಆದ್ರೆ ಇವೆರಡಕ್ಕೂ ಕಂಪೇರ್ ಮಾಡೋಕ್ ಆಗೋದಿಲ್ಲ. ಯಾಕಂದ್ರೆ ಎಬಿ ಡಿವಿಲಿಯರ್ಸ್ ಅವರು ಬ್ಯಾಟಿಂಗ್ ಮಾಡಿದ್ದು ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ. ಸೊ ಅವ್ರದ್ದು ವೆಸ್ಟ್ ಇಂಡೀಸ್ ಎದುರು 64 ಬಾಲ್ಗಳಲ್ಲಿ 150 ರನ್ ಹೊಡೆದಿರ್ತಾರೆ. ಸೊ ಆ ದಾಖಲೆ ಲಿಸ್ಟ್ ಎ ಕ್ರಿಕೆಟ್ ನಲ್ಲಿ ಇವರು ಮುರಿದಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಇವರ ಒಂದು 150 ರನ್ ಬಂದಿದ್ದು 54 ಬಾಲ್ಗಳಲ್ಲಿ, ಅವರಿಗಿಂತ 10 ಬಾಲ್ಗಳು ಕಮ್ಮಿ ಇದೆ. ಇಂಟರ್ನ್ಯಾಷನಲ್ ಲೆವೆಲಿಗೂ ಹಾಗೂ ಡೊಮೆಸ್ಟಿಕ್ ಲೆವೆಲ್ಗೂ ತುಂಬಾನೇ ಡಿಫ್ರೆನ್ಸ್ ಇರ್ತದೆ. ಯಾಕಂದ್ರೆ ವೆಸ್ಟ್ ಇಂಡೀಸ್ ನಲ್ಲಿರುವಂತಹ ಉದ್ದುದ್ದ ಬೌಲರ್ಗಳ ಎದುರು ಹೊಡೆಯೋದು ತುಂಬಾನೇ ಕಷ್ಟ ಆಗಿರ್ತದೆ. ಅವರೆದುರು ಎಬಿ ಡಿವಿಲಿಯರ್ಸ್ ಅವರು ಸೆಂಚುರಿ ಬಾರಿಸಿದ್ರು. 150 ರನ್ 64 ಬಾಲ್ಗಳಲ್ಲಿ ಬಂದಿತ್ತು. ಅಂಕಿಅಂಶ ನೋಡೋದಾದ್ರೆ ವೈಭವ್ ಸೂರ್ಯವಂಶಿ ಅವರು ಈ ದಾಖಲೆ ಮುರಿದಿದ್ದಾರೆ ಅಂತ ಹೇಳ್ಬಹುದು. ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ಹೀಗಿರುವಾಗ ಅವರ ಟೀಮ್ ಹೇಗೆ ಬ್ಯಾಟಿಂಗ್ ಮಾಡಿರ್ತದೆ ಅಂತ ನೀವು ಊಹಿಸ್ಕೊಳ್ಬೇಕು. ಯಾಕಂದ್ರೆ ಬಿಹಾರ ತಂಡ ಏನಿದೆ ಮೊದಲು ಬ್ಯಾಟಿಂಗ್ ಮಾಡಿ 570 ರನ್ಗಳ ವಿಶ್ವ ದಾಖಲೆ ನಿರ್ಮಿಸುತ್ತೆ. ವೈಭವ್ ಸೂರ್ಯವಂಶಿ ಅವರು 190 ಹೊಡೆದ್ರೆ ಅವರ ಕ್ಯಾಪ್ಟನ್ ಒಂದು ಸಕಿಬುಲ್ ಘನಿ ಅವರು 128 ರನ್ ಹೊಡೆದಿರ್ತಾರೆ. ಅದು ಬಿಟ್ರೆ ಆಯುಷ್ ಲುಹ್ರುಕಾ ಅವರು 116 ರನ್ ಮಾಡಿರ್ತಾರೆ. ಈ ಮೂವರ ಶತಕದ ನೆರವಿನಿಂದಾಗಿ ಬಿಹಾರ ತಂಡ 574 ರನ್ಗಳನ್ನು ಕಲೆ ಹಾಕ್ತದೆ. ಅದು 50 ಓವರ್ಗಳಲ್ಲಿ. ನೀವು ಇಮ್ಯಾಜಿನ್ ಮಾಡಬೇಕು. ಯಾಕಂದ್ರೆ ಇವಾಗ ನಡೀತಿರೋದು 300ರ ಅವರೇಜ್ ಇರುತ್ತೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ 300 ಹೊಡೆದ್ರೆ ಆರಾಮಾಗಿ ಚೇಸ್ ಮಾಡಬಹುದು. 300ಗಿಂತ ಮೇಲೆ ಹೋದ್ರೆ ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ 574 ಏನ್ ಅವರೇಜ್ ಉಂಟು ಅದರ ಡಬ್ಬಲ್ ಅಂತಾನೆ ಹೇಳ್ಬೋದು. 574 ಅಷ್ಟರ ಮಟ್ಟಿಗೆ ಡಿಸ್ಟ್ರಕ್ಟಿವ್ ಬ್ಯಾಟಿಂಗ್ ನಡೀತದೆ. ಅದು ಬಿಹಾರದ ಕಡೆಯಿಂದಾಗಿ, ಅದು ಅರುಣಾಚಲ ಪ್ರದೇಶದ ಬೌಲರ್ಗಳ ಮೇಲೆ. ಲಿಸ್ಟ್ ಎ ಕ್ರಿಕೆಟ್ ನಲ್ಲಿ ರೆಕಾರ್ಡ್ ನೋಡೋದಾದ್ರೆ 506 ರನ್ಗಳ ರೆಕಾರ್ಡ್ ಏನುಂಟು ಅದು ತಮಿಳುನಾಡಿದಾಗಿತ್ತು. ಅದು ಕೂಡ ಅರುಣಾಚಲ ಪ್ರದೇಶದ ಎದುರು ಕೂಡ ಬಂದಿತ್ತು. ಇವಾಗ ಆ ರೆಕಾರ್ಡ್ ಅನ್ನು ಮುರಿದಂತಹ ಬಿಹಾರ ತಂಡ ಹೊಸ ದಾಖಲೆ ಮಾಡಿದೆ, 574 ರನ್ಗಳದ್ದು. ಒಂದು ವೇಳೆ ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಅಥವಾ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.